ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಕ್ಷಿತಾ ನಾಗರಾಜ್. ಕಳೆದ ನವೆಂಬರ್ ತಿಂಗಳಲ್ಲಿ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಅದ್ಭುತವಾಗಿ ಮೂಡಿಬಂತು. ಸಾಮಾನ್ಯವಾಗಿ ನಮ್ಮ ರಾಜ್ಯದವರು ಅಥವಾ ಹೊರಗಡೆ ರಾಜ್ಯಗಳಿಂದ ಜನರು ಬಂದು ಕ್ಲಾಸ್ ಅಟೆಂಡ್ ಮಾಡ್ತಾರೆ. ಆದರೆ ಈ ಬಾರಿ ಹೊರಗಡೆ ದೇಶದಿಂದ ಬಂದು ವರ್ಕ್ಶಾಪ್ ಅಟೆಂಡ್ ಮಾಡೋದಕ್ಕೆ ಪಾರ್ಟಿಸಿಪೆಂಟ್ಸ್ ಬಂದಿದ್ರು. ಗುರುಗಳ ವಿಶ್ವಜ್ಞಾನವು ಈ ಪ್ರಪಂಚದ ಮೂಲೆ ಮೂಲೆಗೂ ತಲುಪ್ತಿರೋದು ಶ್ಲಾಘನೀಯ. ವರ್ಕ್ಶಾಪ್ಗೆ ಬಂದವರು ಹಲವಾರು ವಿಶ್ವ ಶ್ರೀಮಂತ ವಿಷಯಗಳನ್ನ ಕಲಿತುಕೊಂಡ್ರಿ. ವರ್ಕ್ಶಾಪ್ನಲ್ಲಿ ಕಲಿತುಕೊಂಡ ವಿಶ್ವ ವಿಷಯಗಳನ್ನ ಇಂಪ್ಲಿಮೆಂಟ್ ಮಾಡಿ ಶ್ರೀಮಂತರು ಆದ್ರೆ ಗುರುಗಳಿಗೆ ತುಂಬಾ ಸಂತೋಷವಾಗುತ್ತೆ. ಹಾಗೇನೆ ಆನ್ಲೈನ್ನಲ್ಲಿ ಪ್ರಪ್ರಥಮ ಬಾರಿಗೆ 100 crore ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಸಕ್ಸಸ್ಫುಲ್ ಆಗಿ ಮೂಡಿ ಬಂದಿದೆ. ಗುರುಗಳು ಹೇಳಿಕೊಟ್ಟಂತ ವಿಶ್ವ ಮಂತ್ರ ತಂತ್ರಗಳನ್ನ ಕ್ರಿಯಾರೂಪಕ್ಕೆ ತಂದು ಬಿಸ್ನೆಸ್ ಮಾಡಿ ನೀವು ಐಶ್ವರ್ಯವಂತರು ಆಗ್ಲೇಬೇಕು. ಆಗ ಮಾತ್ರ ಗುರುಗಳು ಕಲಿಸಿಕೊಟ್ಟ ವಿಶ್ವವಿದ್ಯೆಗೆ ಗೌರವ ಸಿಕ್ಕಂತಾಗತ್ತೆ. 2024 ಇನ್ನೇನು ಮುಗಿಯುತ್ತಾ ಬಂತು. ಎಷ್ಟೋ ವರ್ಷಗಳು ಬಂತು, ಎಷ್ಟೋ ವರ್ಷಗಳು ಹೋಯ್ತು. ನಾವು ಏನು ಅಂದುಕೊಂಡಿದ್ವೋ ಅದನ್ನ ಎಷ್ಟು ಮಾಡಿದ್ದೀವಿ, ಎಷ್ಟು ಮಾಡಿಲ್ಲ. ಇನ್ನಾದರೂ 2025ರಲ್ಲಿ ನಾವು ಅಂದುಕೊಂಡಿದ್ದನ್ನ ಮಾಡೋಣ. ವಿಶ್ವದ ಶಕ್ತಿ ಗುರುಗಳ ಆಶೀರ್ವಾದದಿಂದ ಸಾಧನೆ ಮಾಡಬೇಕು. ನಮ್ಮೆಲ್ಲರ ಕೈನಲ್ಲಿ ಇದು ಸಾಧ್ಯ ಇದೆ. ಮುಂಬರುವ ಡಿಸೆಂಬರ್ 29ನೇ ತಾರೀಕು ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ನ ವಿಶೇಷತೆಗಳು ಹೀಗಿವೆ. ಮೊದಲನೇ ವಿಶೇಷತೆ, ಎಷ್ಟು ಸಂಪಾದನೆ ಮಾಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ವಾ? ಬರಬೇಕಾಗಿರುವ ದುಡ್ಡು ಸರಿಯಾಗಿ ಬರ್ತಾ ಇಲ್ವಾ? ಬಂದ ದುಡ್ಡು ಎಲ್ಲಿ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ವಾ? ಏನೇ ಮಾಡಿದ್ರೂ ಸಾಲ ಜಾಸ್ತಿ ಆಗ್ತಿದ್ಯಾ? ಸಾಲ ತೀರ್ತಿಲ್ವಾ? ಹಾಗಾದ್ರೆ ಈ ವರ್ಕ್ಶಾಪ್ ನಿಮಗೆ ಆಗಿರುತ್ತೆ. ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಬೇಕು. ಆ ದುಡ್ಡು ನಿಮಗೆ ದುಡಿದು ಹೆಮ್ಮರವಾಗಬೇಕು. ನೀವು ಶ್ರೀಮಂತರಾಗಬೇಕು ಅಂತ ಇರುವವರು ಈ ವರ್ಕ್ಶಾಪ್ನ ಅಟೆಂಡ್ ಮಾಡಿ. ಸನಾತನ ಧನ ದೋಷ ನಿವಾರಣಾ ತಂತ್ರಗಳನ್ನ ಗುರುಗಳು ವಿಶೇಷವಾಗಿ ಈ ಸಲ ತಿಳಿಸಿಕೊಡಲಿದ್ದಾರೆ. ಎರಡನೇ ವಿಶೇಷತೆ, ಯಾಕೋ ಏನೋ ನನ್ನ ಟೈಮೇ ಸರಿ ಇಲ್ಲ, ಏನ್ ಮಾಡಿದ್ರೂ ಕೈಯಲ್ಲಿ ಬಿಸ್ನೆಸ್ ನಿಲ್ತಾ ಇಲ್ಲ, ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲ, ನನ್ನ ಹಣೆಬರಾನೇ ಸರಿ ಇಲ್ಲ ಅಂತ ಇರುವವರು ಈ ಕ್ಲಾಸ್ ಅಟೆಂಡ್ ಮಾಡಿ. ಏನಾದ್ರೂ ದೃಷ್ಟಿ ಆಗಿದ್ರೆ ಅಥವಾ ಮಾಟ ಮಂತ್ರ ಏನಾದ್ರೂ ಆಗಿದ್ರೆ ಇವೆರಡಕ್ಕೂ ಉತ್ತರ ಈ ಕ್ಲಾಸ್ನಲ್ಲಿ ಸಿಗುತ್ತೆ. ದೃಷ್ಟಿ ದೋಷ ಮತ್ತು ಧನದೋಷಗಳೆರಡನ್ನು ಈ ಕ್ಲಾಸ್ನಲ್ಲಿ ಗುರುಗಳು ನಿವಾರಣೆ ಮಾಡಲಿದ್ದಾರೆ. ನಿಮ್ಮ ಟೈಮ್ ಸರಿ ಹೋಗಿ ಹೊಸ ವರ್ಷ ಅಂದ್ರೆ 2025ರಲ್ಲಿ ನಿಮ್ಮ ಬದುಕಿನಲ್ಲಿ ಹಣದ ಸುರಿಮಳೆಯಾಗಿ ಶ್ರೀಮಂತರಾಗಲು ನೀವು ವರ್ಕ್ಶಾಪ್ಗೆ ಬರುವಾಗ 3 ನಿಂಬೆಹಣ್ಣು, 6 ವಿಳೆದೆಲೆ, 9 ಕರ್ಪೂರ ಮತ್ತು 1 ಮೊಳ ಕಪ್ಪು ದಾರವನ್ನ ಕೆಂಪು ವಸ್ತ್ರದಲ್ಲಿ ಸುತ್ತಿ ತನ್ನಿ. ಹಾಗೆ 1 ಕಿತ್ತಳೆ ಹಣ್ಣನ್ನ ಜೊತೆಗೆ ತನ್ನಿ. ಈ ವರ್ಕ್ಶಾಪ್ನ ಡ್ರೆಸ್ ಕೋಡ್ ಹೀಗಿರುತ್ತೆ. ಹೆಣ್ಣು ಮಕ್ಕಳಿಗೆ ಕೆಂಪು ವಸ್ತ್ರವನ್ನ ಧರಿಸಿ ಬರಬೇಕು. ಹಾಗೆ ಗಂಡು ಮಕ್ಕಳು ಬಿಳಿ ವಸ್ತ್ರವನ್ನ ಧರಿಸಿ ಬರಬೇಕು. ಮೂರನೇ ವಿಶೇಷತೆ, ಯಾರಿಗೆಲ್ಲ ವಯಸ್ಸಾಗ್ತಿದೆ ಅಂತ ಅನ್ನುವವರು ಈ ಕಾರ್ಯಾಗಾರಕ್ಕೆ ಬಂದು ವರ್ಕ್ಶಾಪ್ನ ಅಟೆಂಡ್ ಮಾಡಲೇಬೇಕು. ನಮಗೆ ಹಣದ ಅವಶ್ಯಕತೆ ಹೆಚ್ಚಾಗಿರೋದು ವಯಸ್ಸಾದಾಗ. 60 ವರ್ಷ ದಾಟಿದ ಮೇಲೆ ನಮಗೆ ಹೆಚ್ಚು ಹಣ ಬೇಕಾಗುತ್ತೆ. ರಿಟೈರ್ಮೆಂಟ್ ಫಂಡ್ ಹೇಗೆ ಮಾಡೋದು, ಎಷ್ಟು ಮಾಡೋದು, ರಿಟೈರ್ಮೆಂಟ್ ಫಂಡ್ನ ಸಂಪೂರ್ಣ ವಿವರ ಈ ಕ್ಲಾಸ್ನಲ್ಲಿ ನಿಮಗೆ ಸಿಗುತ್ತೆ. ನಾಲ್ಕನೇ ವಿಶೇಷತೆ, ಎಲ್ಲಕ್ಕಿಂತ ಹೆಚ್ಚಾಗಿ 2025 ಅಂದ್ರೆ ಹೊಸ ವರ್ಷ ಬರ್ತಿದೆ. ಹೊಸ ವರ್ಷವನ್ನ ಶುಭ ಲಾಭದಿಂದ ಗುರುಗಳ ದಿವ್ಯ ಆಶೀರ್ವಾದದಿಂದ ಶುರು ಮಾಡಲು ಈ ಕಾರ್ಯಾಗಾರಕ್ಕೆ ತಾವೆಲ್ಲರೂ ಬನ್ನಿ. ನಮ್ಮ ಗುರುಗಳು ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆಸಿಕೊಂಡಿದ್ದಾರೆ. ಅವರ ಶಕ್ತಿ ಅಪಾರ, ಅವರ ವಿಶ್ವಜ್ಞಾನ ಅನಂತ. ಗುರುಗಳು ಹೊಸ ವರ್ಷಕ್ಕೆ ಹೇಗೆ ಬ್ಲೂ ಪ್ರಿಂಟ್ ಹಾಕೋದು ಅನ್ನೋದರ ಬಗ್ಗೆ ಹೇಳಿಕೊಡಲಿದ್ದಾರೆ. ಹೊಸ ವರ್ಷಕ್ಕೆ ಫೈನಾನ್ಷಿಯಲ್ ಬ್ಲೂ ಪ್ರಿಂಟ್ ತಿಳಿದುಕೊಳ್ಬೇಕು ಅನ್ನೋರು ಈ ವರ್ಕ್ಶಾಪ್ಗೆ ಬನ್ನಿ.
ಹಾಗಾದ್ರೆ ಬನ್ನಿ ನಮ್ಮ ಸಕಲ ಕರ್ಮಗಳನ್ನ ಕಳೆದುಕೊಂಡು ಧನದೋಷ ಮತ್ತು ಕೆಟ್ಟು ಕಣ್ಣು ದೃಷ್ಟಿಯನ್ನ ನಿರ್ಮೂಲನೆ ಮಾಡಿಕೊಂಡು ಮಾಟ ಮಂತ್ರಗಳ ಬಗ್ಗೆ ತಿಳಿದುಕೊಂಡು ಗುರುಗಳ ವಿಶ್ವಶಕ್ತಿಯುಳ್ಳ ದಿವ್ಯ ಆಶೀರ್ವಾದವನ್ನ ಸ್ವೀಕರಿಸಿ ಹಣ ಆಸ್ತಿ ಐಶ್ವರ್ಯಗಳ ಎಲ್ಲ ರಹಸ್ಯಗಳನ್ನ ಕಲಿತು ಶ್ರೀಮಂತರಾಗೋಣ. ಮತ್ಯಾಕ್ ತಡ, ಈ ಕಾರ್ಯಕ್ರಮ ಶುರು ಮಾಡೋಣ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಸಾಕಷ್ಟು ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟು ಜಿ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದವರು, ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾದವರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ಯಾವಾಗಲೂ ನೀವು ಎಲ್ಲ ಎಪಿಸೋಡಲ್ಲೂ ಆಲ್ಮೋಸ್ಟ್ ಲಕ್ಷ್ಮಿ ಬಗ್ಗೆ ಮಾತಾಡ್ತೀವಿ. ನಾವು ಲಕ್ಷ್ಮಿ ಹೆಂಗೆ ನಮಗೆ ಒಲಿತಾಳೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಇನ್ನೊಂದು ಎಪಿಸೋಡ್ನಲ್ಲಿ ದರಿದ್ರ ಲಕ್ಷ್ಮಿ ಬಗ್ಗೆ ಕೂಡ ಮಾತಾಡಿದ್ವಿ. ಆದರೆ ಜನಕ್ಕೆ ನೆನಪೇ ಬರೋದಿಲ್ಲ ಕುಬೇರ ಅಂದರೆ ಯಾರು, ಕುಬೇರ ಅವನು ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಇರ್ತಾನೆ ಅನ್ನೋದ್ರ ಬಗ್ಗೆ ಯಾರು ತಿಳ್ಕೊಳ್ಳೋ ಆಸಕ್ತಿ ತೋರಿಸಿರೋದಿಲ್ಲ, ಯೂಶಲಿ ಗೊತ್ತಿರೋದಿಲ್ಲ ಯಾರಿಗೂ. ಇವತ್ತು ದಯವಿಟ್ಟು ಕುಬೇರನ ಬಗ್ಗೆ ತಿಳಿಸ್ಕೊಡಿ. ಹಾಗೆ ಇನ್ನೊಂದು ಪ್ರಶ್ನೆ ನಂದು, ಈಗ ಮುಂಬರುವ ವರ್ಕ್ಶಾಪ್ನಲ್ಲಿ ಹಲವಾರು ವಿಶೇಷತೆಗಳ ಬಗ್ಗೆ ನಾವೀಗ ಆಲ್ರೆಡಿ ಮಾತಾಡಿದ್ದೀವಿ. ಸೊ ಅದರಲ್ಲಿ ಒಂದು ವಿಶೇಷತೆ ಬಂದ್ಬಿಟ್ಟು ಮಾಟ ಮಂತ್ರ. ಈ ಮಾಟ ಮಂತ್ರದ ಬಗ್ಗೆ ಈಗಿನ ಜನ್ರೇಷನ್ ಅವರಿಗೆ ತುಂಬ ಕಡಿಮೆ ನಾಲೆಡ್ಜ್ ಅಂತ ಅನಿಸುತ್ತೆ. ಹಿಂದಿನವರು ತುಂಬ ಹೇಳೋರು ಇದ್ರ ಬಗ್ಗೆ ಎಲ್ಲ, ಬಟ್ ಈಗಿನ ಕಾಲದವ್ರು ಯಾರೂ ನಂಬೋದಿಲ್ಲ. ಸೊ ಹಾಗಾಗಿ ಈ ಕುಬೇರಂಗೂ ಮಾಟ ಮಂತ್ರಗೂ ಏನಾದರೂ ಲಿಂಕ್ ಇದೆಯಾ, ಅಥವಾ ಸೆಪ್ರೇಟಾಗಿ ಇದನ್ನು ಹೆಂಗೆ ನಾವು ನೋಡಬೇಕು, ಎಷ್ಟು ನಂಬಬೇಕು ಎಷ್ಟು ನಂಬಬಾರ್ದು, ಇದ್ರ ಬಗ್ಗೆ ಏನಾದರೂ ಹೇಳಿ ದಯವಿಟ್ಟು. ವೆಲ್, ಬೋತ್ ವೆರಿ ವೆರಿ ಎಸೆನ್ಷಿಯಲ್. ತುಂಬ ಜನಕ್ಕೆ ಇದು ಡೌಟ್ ಇರುತ್ತೆ. ವಿಶೇಷವಾಗಿ ಮಾಟ ಮಂತ್ರದ ಬಗ್ಗೆ ಅಂತೂ ಎಲ್ಲರಿಗೂ ಏನೋ ಅಧಿಕವಾದ ಆಸಕ್ತಿ ಅಂತ ನನಗೆ ಗೊತ್ತಿದೆ. ಇಟ್ಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್ ಮೇಡಮ್. ನಾವು ಗೌರ್ಮೆಂಟ್ ಪ್ರಕಾರನೂ ಇದ್ರ ಬಗ್ಗೆ ಕೆಲವೊಂದೆಲ್ಲ ನಿಯಮಗಳಿದ್ದಾವೆ. ಸೊ ಎಷ್ಟರ ಮಟ್ಟಿಗೆ ನಾನು ಯೂಟ್ಯೂಬಲ್ಲಿ ಹೇಳ್ಬೋದು ಅಂತ ನನಗೆ ಗೊತ್ತಿಲ್ಲ. ಖಂಡಿತವಾಗಿಯೂ ಡಿಸೆಂಬರ್ 29ನೇ ತಾರೀಕಿನ ವರ್ಕ್ಶಾಪ್ನಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಳ್ತೇವೆ. ಇದು ನಿಜವಾಗ್ಲೂ ಇದೆಯಾ, ಇದ್ದರೆ ಹೇಗೆ ವರ್ಕ್ ಆಗುತ್ತೆ, ಯಾರೆಲ್ಲ ಮಾಡ್ಬೋದು, ಒಂದು ವೇಳೆ ಇದು ಅಫೆಕ್ಟ್ ಆದರೆ ನಮಗೇನಾದರೂ ತೊಂದರೆಗಳು ಏನೇನೆಲ್ಲ ಆಗ್ಬೋದು, ಎಲ್ಲದ್ರ ಬಗ್ಗೆ ನಾವು ವರ್ಕ್ಶಾಪಲ್ಲಿ ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ನಾನೇನು ಹೇಳಿದ್ದೇನೆ ಅಂತಂದರೆ, ಮುಂಬರೋ ವರ್ಕ್ಶಾಪ್ಗೆ ಬರುವವರು 3 ನಿಂಬೆಹಣ್ಣು ತರಬೇಕು. ನೋಡಿ, ನಂತರ 3 ನಿಂಬೆಹಣ್ಣಿದೆ. ಪ್ರತಿಯೊಬ್ಬರು, ಸಪೋಸ್ ನಾನು ನಾರ್ಮಲಾಗಿ ನಮ್ಮ ಒಂದು ಕಾರ್ಯಾಗಾರಗಳಿಗೆ ಫ್ಯಾಮಿಲಿ ಸಮೇತ ಬನ್ನಿ ಅಂತ ಹೇಳ್ತೇನೆ. ಇದ್ರ ಉದ್ದೇಶ ಇಷ್ಟೇ, ಒಬ್ಬರು ಕಲಿತ್ರೆ ಸಾಲದು. ವಿಶೇಷವಾಗಿ ಇದು ದುಡ್ಡಿನ ಬಗ್ಗೆ. ಎಲ್ಲರಿಗೂ ದುಡ್ಡು ಬೇಕು. ನಮ್ಮ ಮಕ್ಕಳಿಗೆ, ಹೆಂಡತಿ ಇದ್ದರೆ ಹೆಂಡತಿಗೆ, ಗಂಡ ಇದ್ದರೆ ಗಂಡನಿಗೆ, ಅಥವಾ ಮನೆಯಲ್ಲಿರೋರು ಎಲ್ರಿಗೂ ಗೊತ್ತಾದಾಗ ಆ ಜಗಳಗಳು ಸ್ವಲ್ಪ ಕಡಿಮೆ ಆಗುತ್ತೆ ಮನೆಯಲ್ಲಿ. ಬಿಕಾಸ್ ಈ ಮಾರ್ವಾಡಿ ಮನೆಗಳಲ್ಲಿ ನೋಡಿ, ಪ್ರತಿ ಒಬ್ಬರಿಗೂ ಇದ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರೋದಕ್ಕೆ ಅವ್ರು ಹೆಚ್ಚು ಬೈಯೋದಾಗಲಿ, ಹೊಡೆದಾಡ್ಕೊಳ್ಳೋದಾಗಲಿ, ಕಿತ್ತಾಡೋದಾಗಲಿ ನಮ್ಮ ಫ್ಯಾಮಿಲಿಗಳಲ್ಲಿ ಆದಷ್ಟು ಅವ್ರ ಫ್ಯಾಮಿಲಿಗಳಲ್ಲಿ ಆಗೋದಿಲ್ಲ. ಯಾಕಂದರೆ ಎಲ್ಲರಿಗೂ ಎಜುಕೇಷನ್ ಅನ್ನೋದು ಗೊತ್ತಿರುತ್ತೆ, ಬಟ್ ನಮ್ಗೆ ಯಾರಿಗೂ ಗೊತ್ತೇ ಇರಲ್ವೇ. ಸೊ ಹಾಗಾಗಿ ಸಪೋಸ್ ಈಗ ಒಂದು ಫ್ಯಾಮಿಲಿಯಲ್ಲಿ 4 ಜನ ಬರ್ತಿದ್ದೀರ ಅಂತಂದರೆ ಒಬ್ಬೊಬ್ಬರು 3 ನಿಂಬೆಹಣ್ಣನ್ನು ತೆಗೆದುಕೊಂಡು ಬರಬೇಕು. ಹಾಗೆ 6 ವೀಳ್ಯದೆಲೆ. ಸೊ 6 ವೀಳ್ಯದೆಲೆ ತರಬೇಕು. ಅದಾದಮೇಲೆ 9 ಕರ್ಪೂರ. ಈಗ ನನ್ನ ಕೈಯಲ್ಲಿ ಕರ್ಪೂರ ಇದೆ ನೋಡಿ, 9 ಕರ್ಪೂರ ಇದೆ. 9 ಕರ್ಪೂರ, 6 ವೀಳ್ಯದೆಲೆ ಮತ್ತು ಅದರ ಜೊತೆ ಕಪ್ಪು ದಾರವನ್ನು 1 ಮೊಳ ತರಬೇಕಷ್ಟೆ. ಕಪ್ಪು ದಾರ. ಇದನ್ನೆಲ್ಲ ಕೆಂಪು ಕಲರ್ ವಸ್ತ್ರದಲ್ಲಿ ಸುತ್ತಕೊಂಡು ಬರಬೇಕು. ಇದ್ರ ಜೊತೆ ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ. ಎಲ್ಲರೂ ಒಂದು ಆರೆಂಜ್ ತರಬೇಕಪ್ಪ. ನಿಮಗೆಲ್ಲ ಅನಿಸ್ತಿರ್ಬೋದು, ಆರೆಂಜ್ ಏನಕ್ಕೆ ಅಂತಂತೇಳಿ. ನಾರ್ಮಲಾಗಿ ಯಾವ ಪೂಜೆಗಳಿಗೂ ಆರೆಂಜ್ ಎಲ್ಲ ತೆಗೆದುಕೊಂಬರೋಕೆ ಹೇಳೋದಿಲ್ಲ. ನಾವು ಡಿಫ್ರೆಂಟ್ ನೋಡಿ. ಸೊ ಎಲ್ಲರೂ ಬರಬೇಕಂದ್ರೆ ಒಂದು ತಿನ್ನೋಕ್ಕಾಗುವಂಥ ಆರೆಂಜು. ಸೊ ಈ ಥರ ಚೆನ್ನಾಗಿರೋದು ತೆಗೆದುಕೊಂಡು ಬನ್ನಿ. ಎನಿವೆ, ಯಾರಿಗೆಲ್ಲ ವಯಸ್ಸಾಗ್ತಿದೆ ಅಂತ ಅನಿಸ್ತಿದೆಯೋ ಅವರೆಲ್ಲರೂ ಈ ವರ್ಕ್ಶಾಪ್ ಬರ್ಬೋದು. ಯಾಕಂದರೆ ರಿಟೈರ್ಮೆಂಟ್ ಬಗ್ಗೆ ಇದೆ ಅಲ್ಲ. ನಿಮಗೆಲ್ಲ ಅನಿಸ್ತಿದೆಯಾ
ಯಾರು ವಯಸ್ಸಾಗುತ್ತೋ, ಮುದುಕರಾಗ್ತೀವೋ ಮುದುಕಿ ಆಗ್ತೀವೋ, ರಿಟೈರ್ಮೆಂಟ್ ಇದೆಯೋ ಅನ್ನೋರು ಮಾತ್ರ ಈ ವರ್ಕ್ಶಾಪ್ ಬನ್ನಿ. ಯಾರೆಲ್ಲ ಹೀಗೆ ಇದ್ಬಿಡ್ತೀನಿ ಸರ್ ನಾನು ಹೆಂಗಾಗಿ ಅನ್ನೋರು ಈ ವರ್ಕ್ಶಾಪ್ ಬರೋಕ್ಕೆ ಹೋಗ್ಬಿಡಿ. ಏನು ಮೇಡಮ್ ನಿಮ್ಗೆ ವಯಸ್ಸಾಗುತ್ತಾ ಅಥವಾ ಹೀಗೆ ಇರ್ತೀರಾ? ಆಗುತ್ತೆ. ಓಕೆ, ಸೊ ಹಾಗಾಗಿ ವಿಶೇಷವಾದ ವರ್ಕ್ಶಾಪ್ ಇದು. ಎನಿವೆ, ಕಮಿಂಗ್ ಟು ದ ಕ್ವೆಶನ್ ದಟ್ ಯು ಆಸ್ಟ್, ನೋಡಿ ಕುಬೇರ, ಯಾರಿಗೆ ಕುಬೇರ? ಕುಬೇರನಿಗೆ ಹೇಗೆ ಬಂದು ದುಡ್ಡು? ಸೊ ನೀವೆಲ್ಲ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು. ಹೌದು, ಲಕ್ಷ್ಮಿ ಹತ್ರ ದುಡ್ಡಿದೆ, ವಿಷ್ಣುವಿನ ಪತ್ನಿ, ಅವರು ಬಂದಿದ್ದು ಸಮುದ್ರ ಮಂಥನದ ಒಂದು ಕಾರ್ಯದಲ್ಲಿ, ದರಿದ್ರ ಲಕ್ಷ್ಮಿ ಅವರ ಅಕ್ಕ, ಇದೆಲ್ಲ ಗೊತ್ತಿದೆ. ಈ ಕುಬೇರನ ಬಗ್ಗೆ ನಾವು ತಿಳ್ಕೊಂಡ್ರೆ ನಮ್ಗೆ ಹೆಂಗೆ ಶ್ರೀಮಂತಿಕೆ ಬರುತ್ತೆ? ಎನಿವೆ ಐ ವಿಲ್ ಎಕ್ಸ್ಪ್ಲೈನ್ ದ್ಯಾಟ್. ಹೇಗೆ ಕುಬೇರ ಒಂದು ಯಕ್ಷ, ಅವರು ರಾಕ್ಷಸರ ಮನೆ ತಂದವರು. ಸೊ ಇಮ್ಯಾಜಿನ್, ಅಷ್ಟು ಒಂದು ಕೆಟ್ಟ ಒಂದು ಸಮುದಾಯಕ್ಕೇ ಅನ್ನೋದಾದರೆ ಶಿವ ಒಲಿದು ಅವನು ಶಿವನ್ ಹೊಲಿಸ್ಕೊಳ್ತಾನೆ ಕುಬೇರ, ಬ್ರಹ್ಮನ್ನ ಹೊಲಿಸ್ಕೊಳ್ತಾನೆ. ಬ್ರಹ್ಮನ್ನ ಹೊಲಿಸ್ಕೊಂಡು ಇನ್ಫ್ಯಾಕ್ಟ್ ದೇವತೆಗಳ ಹತ್ರ ಇರೋ ದುಡ್ಡಿಗೆಲ್ಲ ಅವನು ಟ್ರೆಷರರ್ ಅಂದರೆ ಫೈನಾನ್ಸ್ ಮಿನಿಸ್ಟರ್ ಕುಬೇರನ್ನ ನೇಮಿಸ್ತಾರೆ. ನೀನಪ್ಪ ಇನ್ನೆಲ್ಲ ಫೈನಾನ್ಸ್ ನೋಡ್ಕೊಳ್ಳೋದು. ಈಗ ಲಕ್ಷ್ಮಿ ಹತ್ರ ದುಡ್ಡಿದೆ, ಲಕ್ಷ್ಮಿ ಈಗ ದುಡ್ಡನ್ನು ಯಾರ್ಯಾರು ಕೊಡಬೇಕು ಅಂತಂದರೆ ಟ್ರೆಷರರ್, ಅಕೌಂಟೆಂಟ್, ನಮ್ಮ ಫೈನಾನ್ಸ್ ಮಿನಿಸ್ಟರು ಕುಬೇರ. ಈ ಕುಬೇರನಿಗೆ ಯಾಕೆ ಈ ಒಂದು ಇದು ಸಿಕ್ತು, ಈ ಮನ್ನಣೆ ಯಾಕೆ ಸಿಕ್ತು ಅಂತಂದರೆ ಕುಬೇರ ತಪಸ್ಸು ಮಾಡ್ತಾನೆ. ಅವನು ನಿರಂತರವಾಗಿ ಪರಮಶಿವನಲ್ಲಿ ಮತ್ತು ಪರಬ್ರಹ್ಮನಲ್ಲಿ ತಲ್ಲೀನನಾಗಿ ಧ್ಯಾನವನ್ನು ಮಾಡ್ತಾನೆ. ಆ ತಪಸ್ಸು ಮಾಡಿ ಆ ದೇವರನ್ನೇ ಒಲಿಸ್ಕೊಳ್ತಾನೆ. ಹಾಗಾಗಿ ಅವನು ರಾಕ್ಷಸ ಕುಟುಂಬದವನಾದರೂ ಅವನಿಗೆ ದೇವರು ಒಂದು ಅತ್ಯುನ್ನತವಾದ ಒಂದು ಸ್ಥಾನವನ್ನು ಕೊಟ್ಟು ಅವನಿಗೆ ಹಣ, ಆಸ್ತಿ, ಐಶ್ವರ್ಯ, ಸಿರಿ ಸಂಪತ್ತುಗಳನ್ನು ಈ ಭೂಲೋಕದಲ್ಲಿ ಹಂಚೋದಕ್ಕೆ ಅವನ್ನ ಇಟ್ಕೊಳ್ತಾರೆ. ಸೊ ಜಸ್ಟ್ ಇಮ್ಯಾಜಿನ್, ಯಾಕೆ ಅವನು ಕೊಡ್ತಾರೆ? ಅವನು ಕುಬೇರನಾಗೋದಕ್ಕಿಂತ ಹಿಂದಿನ ಜನ್ಮದಲ್ಲಿ ಪುರಾಣಗಳ ಪ್ರಕಾರ ಒಂದು ಕಳ್ಳ ಆಗಿರ್ತಾನೆ. ಅವನೊಂದು ಜೂಜಾಡೋನು. ಸೊ ಇಸ್ ಅ ಗ್ಯಾಮ್ಲರ್ ಅಂತ ಹೇಳ್ತಾರೆ. ಸೊ ಅಂಥ ಒಂದು ಕೆಟ್ಟ ವ್ಯಕ್ತಿಯೂ ಸಹ ಮರುಜನ್ಮದಲ್ಲಿ ಕುಬೇರನಾಗಿ ಹುಟ್ಟೋ ಅಂಥ ಒಂದು ವ್ಯವಸ್ಥೆ ದೇವರು ಕಲ್ಪಿಸ್ಕೊಡ್ತಾರೆ. ಸೊ ನಾವು ಅಷ್ಟೇ ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಇನ್ನು ಮುಂದೆ ನಾನು ಹೀಗಿರಲ್ಲಪ್ಪ, ನಾನು ಇನ್ನು ಮುಂದೆ ಸರಿ ಹೋಗ್ತೇನೆ, ಐ ವಿಲ್ ಬಿ ದ ಬೆಸ್ಟ್ ಪರ್ಸನ್ ದಟ್ ಐ ವಿಲ್ ಬಿ ಇನ್ ಫಿನಾನ್ಸ್ ಅಂತ ಅಂದ್ಕೊಂಡ್ರೆ ಮತ್ತೆ ಅವಕಾಶ ಯೂನಿವರ್ಸ್ ಕೊಡ್ತಾರೆ. ಈ ಕುಬೇರನ ಹೊಲಿಸ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಗೊತ್ತಾ ನಿಮಗೆ? ದಟ್ ಈಸ್ ಗೋಯಿಂಗ್ ಟು ಬಿ ಅವರ್ ಟೆಕ್ನಿಕ್. ಇಟ್ಸ್ ನಾಟ್ ಅ ವೆರಿ ಲಾಂಗ್ ಎಪಿಸೋಡ್, ಬಿಕಾಸ್ ಇಷ್ಟು ತಿಳ್ಕೊಂಡ್ರೆ ಸಾಕು. ಈಗ ಕಲಿಯುಗದಲ್ಲಿ ಹೇಗಾಗಿದೆ ಗೊತ್ತಾ ಮೇಡಮ್, ಇನ್ನೊಂದೊಂದು ಟ್ರೆಂಡ್ ಸೃಷ್ಟಿಯಾಗಿದೆ. ಎಲ್ಲರಿಗೂ ಎಲ್ಲ ಗೊತ್ತು, ಎಲ್ಲರೂ ಕಲಿತಿರ್ತಾರೆ. ಈಗ ಅದು ಬೇರೆ, ಇನ್ನು ಹೊಸ ವರ್ಷ ಬೇರೆ ಬರ್ತಿದೆ. ಜನವರಿಯಲ್ಲಿ ಎಲ್ಲ ಜಿಮ್ಗಳಲ್ಲಿ ಜಾಗ ಸಿಗಲ್ಲ. ಈಗ ಎಲ್ಲರೂ ಹೋಗೋದು ಒಳ್ಳೆ ಶೂಸು, ಒಳ್ಳೆ ಡ್ರೆಸ್ಸು. ಎಲ್ಲರೂ ಜಿಮ್ ಸಬ್ಸ್ಕ್ರಿಪ್ಷನ್ 1 ತಿಂಗಳು 2 ತಿಂಗಳು ತೆಗೆದುಕೊಳ್ಳಲ್ಲ ಮೇಡಮ್, 12 ತಿಂಗಳಿಗೆ, 1 ವರ್ಷಕ್ಕೆ ಎಲ್ಲರಿಗೂ 6 ಪ್ಯಾಕ್ಸ್ ಮಾಡಬೇಕು ಅಂತ ಆಸೆ. ಬಟ್ ನನ್ನ ಜಿಮ್ ಓನರ್ಗಳು ಕೆಲವರು ನನ್ನ ಹತ್ರ ಬರ್ತಾರೆ, ನನ್ನ ಕ್ಲೈಂಟ್ಸ್ ಅವರೆಲ್ಲ ನನಗೆ ಹೇಳಿದ್ದಾರೆ, ಸರ್ ಈ ನನ್ನ ಮಕ್ಕಳು ಬುದ್ಧಿ ನನಗೆ ಗೊತ್ತು ಸರ್, 1 ವರ್ಷ ಸಬ್ಸ್ಕ್ರಿಪ್ಷನ್ ತಗೊಳ್ತಾರೆ, ನೆಟ್ಗೆ 1 ತಿಂಗಳು ಬರೋಲ್ಲ, ಫಸ್ಟ್ ವೀಕ್ ಫುಲ್ ರಶ್ ಅಂತ ಮೇಡಮ್. ಎಲ್ಲರೂ ಬರ್ತಾರೆ ಎಲ್ಲ ಜೋಶಲ್ಲಿ. 1 ವಾರ ಆದಮೇಲೆ ಬಿಡ ಮಗ ಇದ್ದಿದ್ದೆ, ಎಲ್ಲರೂ ಡಯಟಲ್ಲಿರ್ತಾರೆ, ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಬರ್ತಾರೆ. ಮೈಂಡ್ ಸೆಟ್ಟೇ ಇಲ್ಲ ಅಲ್ಲ ಮೇಡಮ್. ಸೊ ಅವರು ಹೊರಟೋಗ್ತಾರೆ. ಸೊ ಅದೇ ರೀತಿ ಸ್ವಿಮ್ಮಿಂಗ್ ಮಾಡಬೇಕು ಅಂತ ಎಲ್ಲ ಫಸ್ಟ್ ಕಾಸ್ಟ್ಯೂಮ್ ರೆಡಿ ಆಗಿಬಿಡ್ತಾರೆ. ಜಾಗಿಂಗ್ಗೆ ಒಂದು 10,000 ಹಾಕ್ಬಿಟ್ಟು ಡೆಕಾತ್ಲನಲ್ಲಿ ಹೋಗಿ ಶೂಸು ಏನು ಬೇಕೋ ಎಲ್ಲ ತೆಗೆದುಕೊಂಡು ಬಂದ್ಬಿಡ್ತೇವೆ. ಜಾಗ್ ಮಾಡ್ತೀವ ಅದನ್ನು ಕೇಳಬಾರ್ದು ನೀವು, ಬಟ್ ಡ್ರೆಸ್ ಎಲ್ಲ ಮನೆಯಲ್ಲಿರುತ್ತೆ. ಇನ್ಫ್ಯಾಕ್ಟ್ ಎಷ್ಟೋ ಮನೆಗಳಲ್ಲಿ ಥ್ರೆಡ್ ಮಿಲ್ ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ತುಂಬ ಜನ ಮನೆಗಳಲ್ಲಿ ನೋಡಿದ್ದೀನಿ, ಥ್ರೆಡ್ ಮಿಲ್ಲು ಎಲ್ಲೋ ಬಿದ್ದಿರುತ್ತೆ ಮೂಲೆಯಲ್ಲಿ, ಸುಮ್ಮನೆ ಕ್ಲೀನ್ ಮಾಡಿ ಇಡ್ತಾ ಇರಬೇಕು. ಅದೇ. ಸೊ ಹಾಗಾಗಿ ಕಲಿಯೋದು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಈಗ ನಮ್ಮ ಕ್ಲಾಸಿಗೆ ಬರ್ತಿರ್ತಾರೆ ಕೆಲವರೆಲ್ಲ, ನಾನು 3 ಸಲ ಬಂದೆ ಏನೂ ಆಗಲಿಲ್ಲ. ಹಲೋ ಗುರು, ನಾನು ಹೇಳ್ತಿದ್ದೀನಿ ನಿಮಗೆ 1000 ಸಲ ಬಂದರೂ ನಿಮಗೇನೂ ಆಗಲ್ಲ. ಆಮೇಲೆ ನೀವು ಹೇಳ್ಬೋದು ನನಗೆ, ಏನು ಗುರುಗಳೇ ಎಲ್ಲ ವರ್ಕ್ಶಾಪಲ್ಲೂ ಒಂದೇ ಥರ ಹೇಳ್ಕೊಡ್ತೀರಾ? ಅಲ್ಲ, ನಾನು ನಿಮ್ಮನ್ನು ಕೇಳ್ತೀನಿ, ಭಗವದ್ಗೀತೆ ಪ್ರತಿ ತಿಂಗಳು ಬೇರೆ ಬೇರೆ ಭಗವದ್ಗೀತೆ ಶ್ರೀಕೃಷ್ಣ ಕೊಡ್ತಿದ್ದಾನ? ಒಂದೇ ಭಗವದ್ಗೀತೆ ಇದೆ, ಅದ್ಯಾಕೆ ಪ್ರತಿ ಸಲ ಓದಿದಾಗೂ ಬೇರೆ ಬೇರೆ ಅರ್ಥ ಆಗುತ್ತೆ? ಭಗವದ್ಗೀತೆ ಒಂದೇ ಆದರೂ ನಾವು ಪ್ರತಿ ಸಲ ಓದಿದಾಗಲೂ ನಾವು ಒಂದೇ ಥರ ಇರೋದಿಲ್ಲ ಅಲ್ವಾ? ನಾವು ಚೇಂಜ್ ಆಗ್ತಿದ್ದೀವಲ್ವಾ? ಬಿಕಾಸ್ ಯು ಆರ್ ಚೇಂಜಿಂಗ್ ಎವ್ರಿ ಟೈಮ್, ದ ಸೇಮ್ ಥಿಂಗ್ ವಿಲ್ ಲುಕ್ ಡಿಫ್ರೆಂಟ್. ಸೊ ಹಾಗಾಗಿ ನಮ್ಮ ವರ್ಕ್ಶಾಪ್ಗೆ ಬರೋವಂಥವರು
ವಿಶ್ವ ಮಂತ್ರ ಕಲಿತು ಅದು ತಂತ್ರವನ್ನಾಗಿ ಮಾಡಿದಾಗ ಮಾತ್ರ ಅದು ಸಾಧ್ಯ. ಬರೀ ಕಲಿತ್ರೆ ಏನು ಬರುತ್ತೆ ರೀ? ಎಲ್ಲರೂ ಕಲಿಬೋದಪ್ಪ. ಎವ್ರಿಬಡಿ ಈಸ್ ಲರ್ನಿಂಗ್, ಎವ್ರಿಬಡಿ ನೋಸ್ ಎವ್ರಿಥಿಂಗ್. ಎಲ್ಲರಿಗೂ ಎಲ್ಲವೂ ಗೊತ್ತು ಈ ಕಾಲದಲ್ಲಿ, ಏನು ಗೊತ್ತಿಲ್ಲ. ಬಟ್ ಯಾರು ಮಾಡೋದು ಯಾರು ಮಾಡೋರೇ ಇಲ್ವೇ? ಹೌದು. ಸೊ ಹಾಗಾಗಿ ಮಾಡಬೇಕು, ಮಾಡಿದಾಗ ಮಾತ್ರ ಸಾಧ್ಯ. ಇದಕ್ಕೂ ಮುಂಚೆ ಒಂದು ಸಲ ಹೇಳಿದ್ದೇನೆ, ನಾವು ಚೆನ್ನಾಗಿ ಓದಬೇಕು, ಒಂದು ಮಂತ್ರ ಹೇಳ್ಕೊಡಿ ಅಂತ ಯಾರೋ ಬಂದು ಕೇಳ್ತಾರೆ. ನಾನು ಮಂತ್ರ ಹೇಳ್ಕೊಡ್ತೀನಿ. ಅವ್ರು ಏನು ಮಾಡ್ತಾರೆ, ಪ್ರತಿದಿನ ಪುಸ್ತಕಗಳೆಲ್ಲ ಇಟ್ಬಿಟ್ಟು ಅವ್ರ ಮುಂದೆ ಒಂದು ಗಂಟೆ ಎಲ್ಲ ಇಟ್ಕೊಂಡು ಮಂತ್ರವನ್ನು ಹೇಳ್ತಾ ಇರ್ತಾರೆ ಡೈಲಿ. ಬರೀ ಈ ಮಂತ್ರ ಮೇಡಮ್, ಗಂಟೆನೂ ಚೆನ್ನಾಗಿ ಹೊಡಿತಾರೆ. ಈಗ ನೀವು ಇವ್ರು 100ಕ್ಕೆ 100 ಮಾರ್ಕ್ಸ್ ತೆಗೆದುಬಿಡ್ತಾರ? ನೀವು ಹೇಳಿ ಮೇಡಮ್. ಇಲ್ಲ, ಮಂತ್ರ ಚೆನ್ನಾಗಿ ಹೇಳಿದ್ರು, ಗಂಟೆನೂ ಚೆನ್ನಾಗಿ ಬಾರಿಸಿದ್ರು, ಮಾರ್ಕ್ಸ್ ಬರುತ್ತಾ ಮೇಡಮ್? ಇದ್ರ ಜೊತೆ ಪುಸ್ತಕ ತೆಗೆದು ಓದಬೇಕಲ್ಲ ಮೇಡಮ್. ಬರೀ ಕಲಿತಾರೆ ಇವರು, ಬಿಸ್ನೆಸ್ ಬಗ್ಗೆ ಕಲಿತಾರೆ, ಪ್ರತಿಯೊಂದು ಹೇಳ್ಕೊಡ್ತಾನೆ ನಾನು. ಅಫರ್ಮೇಷನು, ಟೆಕ್ನಿಕ್ಕು. ಅಫರ್ಮೇಷನ್ ಮಾಡೋರು ಟೆಕ್ನಿಕ್ ಮಾಡಲ್ಲ, ಇಲ್ಲ ಟೆಕ್ನಿಕ್ ಮಾಡೋರು ಅಫರ್ಮೇಷನ್ ಮಾಡಲ್ಲ. ಎರಡೂ ಯಾರು ಮಾಡ್ತಾರೋ ಅವ್ರು ಮಾತ್ರ ನಿಜವಾದ ಶ್ರೀಮಂತರಾಗೋದಕ್ಕೆ ಸಾಧ್ಯ. ನೀವು ಎಷ್ಟು ಸಲ ಬಂದ್ರಿ ಅನ್ನೋದೆಲ್ಲ ಇಂಪಾರ್ಟೆಂಟು, ನೀವೇನು ಮಾಡಿದ್ರಿ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಕುಬೇರನ್ನು ನಿಮಗೆ ಒಲಿಬೇಕು. ಕುಬೇರ ನಮ್ಮ ಜೀವನದಲ್ಲಿ ನಮ್ಮ ಮನೆಗಳಿಗೆ ಬರಬೇಕು. ನಾವೆಲ್ಲರೂ ಶ್ರೀಮಂತರಾಗಬೇಕು ಅಂತಂದರೆ ಕುಬೇರನಿಗೇನು ಗೊತ್ತಾ ಇಷ್ಟ? ನಾನು ಈಗಾಗಲೇ ಹೇಳಿದೆ, ಟ್ರೆಷರರು, ಫೈನಾನ್ಸ್ ಮಿನಿಸ್ಟರು. ಅವನ ಮೊದಲನೇ ಕ್ವಾಲಿಟಿ ಯಾವುದು ಗೊತ್ತಾ? ಲೆಕ್ಕ ಬರೆಯೋದು. ಯಾರೆಲ್ಲ ಪ್ರತಿದಿನ ಲೆಕ್ಕ ಬರೀತೀರೋ ಅವ್ರ ಹತ್ರ ಯಾವತ್ತೂ ಕುಬೇರ ಬಿಟ್ಟು ಹೋಗಲ್ಲ. ಯಾರೆಲ್ಲ ಲೆಕ್ಕ ಬರೀತಿಲ್ವೋ ಅಥವಾ ಒಂದಿನ ಬರೆದ್ರೆ 2 ದಿನ ಮಿಸ್ ಆಗ್ತಿದೆಯೋ ಅವ್ರ ಹತ್ರ ಕುಬೇರ ಇರೋದಿಲ್ಲ. ಸೊ ಹಾಗಾಗಿ ಅವ್ರ ಹತ್ರ ದರಿದ್ರ ಲಕ್ಷ್ಮಿ ಇರ್ತಾರೆ. ಇನ್ಫ್ಯಾಕ್ಟ್ ಎಲ್ಲ ಸಾಲ ಮಾಡಿರೋರ ಏಕೈಕ ದುರಭ್ಯಾಸ ಅಂದರೆ ಲೆಕ್ಕ ಬರೀದೇ ಇರೋವಂಥದ್ದು. ಆಮೇಲೆ ಅಭ್ಯಾಸ ನನಗೂ ಇತ್ತು. ಆಮೇಲೆ ಅನಂತ ವಿಶ್ವಾಚಾರ್ಯ ಬಿಡಿ, ಅವ್ರಿಗೆಲ್ಲ ಗೊತ್ತು ಅಂದ್ಕೊಬಿಡ್ಬೇಡಿ. ನಂದು ಸಾಲ ಇತ್ತು, ನನಗೂ ತುಂಬ ಕಷ್ಟಗಳಿತ್ತು, ನಾನು ಲೆಕ್ಕ ಬರೀತಿದ್ದಿಲ್ಲ, ಕುಬೇರ ನನ್ನ ಹತ್ರನೂ ಇರಲಿಲ್ಲ. ಯಾವತ್ತು ನಾನು ಇದೆಲ್ಲ ಅಳವಡಿಸ್ಕೊಂಡು ನನಗದೆಲ್ಲ ತಾನಾಗೆ ಬರ್ತಿದೆ, ನನ್ನ ವ್ಯಾಪಾರ ಚೆನ್ನಾಗಾಗ್ತಿದೆ. ಸೊ ತಪ್ಪು ಮಾಡೋದು ಸಹಜ, ಆ ತಪ್ಪನ್ನ ಪದೇ ಪದೇ ನಾವು ರಿಪೀಟ್ ಮಾಡಬಾರ್ದು ಅಷ್ಟೇ. ಸೊ ದ್ಯಾಟ್ ಯು ಮಸ್ಟ್ ಕೀಪ್ ಇನ್ ಮೈಂಡ್. ಎರಡನೇದು, ಕುಬೇರನ್ನು ಹೊಲಿಸ್ಕೋಬೇಕು ಅಂತಂದರೆ, ಕುಬೇರ ಹೇಗೆ ತಪಸ್ ಮಾಡಿ ಪರಮಶಿವನನ್ನು, ಆ ಬ್ರಹ್ಮನನ್ನು ಹೊಲಿಸ್ಕೊಳ್ಳೋ ಹಾಗೆ ನಾವು ಮನಿ ಮೆಡಿಟೇಷನ್ ಮಾಡಬೇಕು. ಸೊ ಮುಂಬರುವ ಡಿಸೆಂಬರ್ 29ನೇ ವರ್ಕ್ಶಾಪ್ನಲ್ಲಿ ಮನಿ ಮೆಡಿಟೇಷನ್ಗಂತಲೇ ಒಂದು 15 ನಿಮಿಷ ಕೊಡ್ತೇನೆ ರೀ. ನಾರ್ಮಲಾಗಿ ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೇನೆ, ನಾನು ಅಷ್ಟು ಚೆನ್ನಾಗಿ ಮಾಡಿಸ್ಲಿಲ್ಲ. ಬಟ್ ಈ ಸಲ ಒಂದು 15 ಮಿನಿಟ್ಸ್ ಮಾಡಿಸೋಣ ಅಂತಿದ್ದೀನಿ. ಸೊ ಮನಿ ಮೆಡಿಟೇಷನ್ ಯಾರು ಮಾಡ್ತಾರೋ, ಹಣದ ಧ್ಯಾನ ಯಾರು ಮಾಡ್ತಾರೋ, ಹಣದ ತಪಸ್ಸು ಯಾರು ಮಾಡ್ತಾರೋ ಅವ್ರಿಗೆಲ್ಲ ಹಣ ಖಂಡಿತವಾಗಿಯೂ ಬಂದೇ ಬರುತ್ತೆ. ಸೊ ಎಲ್ರಿಗೂ ನಾನು ಸಿಗ್ತೇನೆ ಮುಂಬರುವ ವರ್ಕ್ಶಾಪಲ್ಲಿ. 100 ಕೋಟಿ ವರ್ಕ್ಶಾಪ್ ಬಂದಿರೋರಿಗೆಲ್ಲ ಕೃತಜ್ಞತೆಗಳು. ಮತ್ತು ಹಿಂದೆ ನವೆಂಬರ್ ವರ್ಕ್ಶಾಪ್ಗೆ ಬಂದಿರೋರಿಗೆ ದಯವಿಟ್ಟು ಬ್ಲೂ ಪ್ರಿಂಟ್ನ ಫಾಲೋ ಮಾಡಿ, ಸಾಲ ಬೇಗ ತೀರಿಸ್ಕೊಳ್ಳಿ, ಎಲ್ಲರೂ ಶ್ರೀಮಂತರಾಗೋಣ. ಥ್ಯಾಂಕ್ ಯು. ಓಕೆ ಗುರುಗಳೇ, ಐ ಥಿಂಕ್ ಕುಬೇರನ ಬಗ್ಗೆ ಯಾರು ಇಷ್ಟೊಂದು ವಿಶೇಷವಾಗಿ ಹೇಳಿರಲಿಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಿಮಗೆ ಥ್ಯಾಂಕ್ ಯು. ಹಾಗೆ ಎಲ್ಲರೂ ಐಡಿಯಾಸ್ನ ಇಂಪ್ರಿಂಟ್ ಮಾಡ್ಕೊಂಡಿರ್ತೀರಾ ಮೈಂಡ್ಸ್ನಲ್ಲಿ. ನ್ಯೂ ಇಯರ್ ಬರ್ತಿದೆ ಅಂತ ರೆಸೊಲ್ಯೂಷನ್ ಕೂಡ ತೊಗೊಂಡಿರ್ತೀರಾ. ಬಟ್ ಅದನ್ನು ಪ್ರಾಕ್ಟೀಸಿಗೆ ಹಾಕಬೇಕು. ಹೇಗೆ ಹಾಕಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ತಾವೆಲ್ಲರೂ 29ನೇ ತಾರೀಕು ಡಿಸೆಂಬರ್ನಲ್ಲಿ ಬರಲೇಬೇಕು, ವರ್ಕ್ಶಾಪ್ ಅಟೆಂಡ್ ಮಾಡಲೇಬೇಕು. ಹಾಗಾಗಿ ನೀವೆಲ್ಲರೂ ರಿಜಿಸ್ಟ್ರೇಷನ್ಸ್ನ ಈಗಲೇ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ. ಧನ್ಯವಾದ. ಆಮೇಲೆ ಇನ್ನೊಂದು ಮೇಡಮ್ ಸಣ್ಣದು, ಮೇಡಮ್ ಧನ್ಯವಾದ ಹೇಳ್ಬಿಟ್ರು, ಬಟ್ ನಿಮ್ಗೆ ನಾನು ಜಸ್ಟ್ ಹೇಳ್ತೇನೆ, ಅವ್ರು ಬರಲೇಬೇಕು ಅಂತಂತ ಹೇಳಿದ್ರು, ನೀವು ಬರಲೇಬೇಕು ಅಂತಂತೇನಿಲ್ಲ. ಓಕೆ, ಅವರು ಕಲೀಲೇಬೇಕು ಅಂತಂದ್ರೆ ನೀವು ಕಲೀಲೇಬೇಕು ಅಂತಂತೇನಿಲ್ಲ. ಯಾರಿಗೆ ಕರ್ಮ ಕಳೆದಿರುತ್ತೋ ಅವರು ಮಾತ್ರ ವರ್ಕ್ಶಾಪ್ಗೆ ಬರೋದಕ್ಕೆ ಸಾಧ್ಯ, ಅವ್ರಿಗೆ ಮಾತ್ರ ದುಡ್ಡು ಒಲಿಯೋದಕ್ಕೆ ಸಾಧ್ಯ. ಈ ಕುಬೇರ ಆಗ್ಬೋದು, ಲಕ್ಷ್ಮಿ ಆಗ್ಬೋದು, ನಿಮಗೆ ಬರಬೇಕು ಅಂತಂದರೆ ನಿಮ್ಮ ಕರ್ಮ ಕಳೆದಿರಬೇಕು, ಗೊತ್ತಿರಲಿ. ಸೊ ನೀವು ಬರಲೇಬೇಕಾ? ಇಟ್ಸ್ ಲೆಫ್ಟ್ ಅಪ್ ಟು ಯು. ಯಾರು ಕರ್ಮ ಕಳೆದಿದೆಯೋ ಅವರು ಬನ್ನಿ, ಬೇರೆಯವರೆಲ್ಲ ಬರೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ಓಕೆ, ಧನ್ಯವಾದ.